ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಸಿನಿಮಾ ಕನ್ನಡ ಸಿನಿಮಾ ರಂಗದ ಕೀರ್ತಿನ ಜಾಗತಿಕ ಮಟ್ಟದಲ್ಲಿ ಫೇಮಸ್ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಸಿನಿಮಾದಿಂದ ಇನ್ಸ್ಪೈರ್ ಆದ ಕೆಲವು ಅಭಿಮಾನಿಗಳ ಅತಿರೇಕದ ವರ್ತನೆ ತುಳುನಾಡಿನ ದೈವಾರಾಧನೆಯ ಪಾವಿತ್ರ್ಯಕ್ಕೆ ಧಕ್ಕೆ ತರ್ತಾ ಇದೆ. ಹೌದು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಪ್ರಚಾರ ಗಿಟ್ಸೋಕೆ ದೈವದ ವೇಷ ಮತ್ತು ಆವೇಶನ ಅನುಕರಣೆ ಮಾಡೋರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಈ ಬೆಳವಣಿಗೆ ಇದೀಗ ದೈವದ ನೇರ ಎಚ್ಚರಿಕೆಗೆ ಹಾಗೂ ದೈವಾರಾಧಕರ ಕೆಂಗಣ್ಣಿಗೆ ಕಾರಣವಾಗ್ತಿದೆ. ಅಸಲಿಗೆ ದೈವ ಹಾಗೂ ದೈವಾರಾಧಕರು ಕಾಂತಾರ ಸಿನಿಮಾ ಅನುಕರಣೆ ಬಗ್ಗೆ ಸಿಟ್ಟಾಗಿರೋದು ಏಕೆ ಗೊತ್ತಾ? ಕಾಂತಾರ ಸಿನಿಮಾ ಬಂದ್ಮೇಲೆ ವಿಶೇಷವಾಗಿ ಸಿನಿಮಾದಲ್ಲಿರೋ ಪಂಜುರ್ಲಿ ದೈವದ ಆವೇಶ, ಗುಳಿಗನರ್ತನ ಮತ್ತು ಗರ್ಜನೆಯನ್ನ ಅನುಕರಿಸುವಂತ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಸ್ಟಾರ್ಟಿಂಗ್ ನಲ್ಲಿ ಇದು ಒಂಥರ ಅಭಿಮಾನದ ಪ್ರದರ್ಶನ ಅಂತ ಅನ್ನೋ ತರ ಕಾಣಿಸ್ತಿತ್ತು. ಆದ್ರೆ ಇದೀಗ ಇದು ದೈವಾರಾಧನೆನ ಅಣುಕಿಸೋ ತರ ಹಾಗೆ ಅಪಹಾಸ್ಯ ಮಾಡುವ ಮಟ್ಟಕ್ಕೆ ತಲುಪಿದೆ. ಪವಿತ್ರವಾದ ಆಚರಣೆನ ಎಂಟರ್ಟೈನ್ಮೆಂಟ್ಗೋಸ್ಕರ ಬಳಸ್ಕೊಳ್ಳೋರ ಬಗ್ಗೆ ದೈವನರ್ತಕರು ಹಾಗೂ ದೈವಾರಾಧಕರು ಮಂಗಳೂರು ಹತ್ರ ಇರೋ ಶ್ರೀ ಕ್ಷೇತ್ರ ಪಿಲಿಚಂಡಿ ದೈವದ ಸನ್ನಿಧಿಯಲ್ಲಿ ಸಿನಿಮಾದಿಂದ ನಮ್ಮ ಸಂಸ್ಕೃತಿ ಆರಾಧನೆ ಜಾಗತಿಕ ಮಟ್ಟಕ್ಕೆ ಹೋಗ್ತಿರೋದು ಖುಷಿ ವಿಚಾರ. ಆದರೆ ಹಣ ಮತ್ತು ಪ್ರಚಾರಕ್ಕಾಗಿ ದೈವದ ಹೆಸರನ್ನು ಬಳಸ್ಕೊಳ್ತಾ ಇರೋರಿಗೆ ನೀನೇ ಬುದ್ಧಿ ಕಲಿಸಬೇಕು ಅಂತ ಬೇಡ್ಕೊಂಡಿದ್ದಾರೆ. ಭಕ್ತರು ಹಾಗೂ ದೈವಾರಾಧಕರ ಬೇಡಿಕೆಗೆ ದೈವ ಸ್ಪಂದಿಸಿದ್ದು, ನನ್ನ ಹೆಸರಿನಲ್ಲಿ ಹಣ ಮಾಡುವವರು ಅಪಹಾಸ್ಯ ಮಾಡ್ತಾ ಇರೋರನ್ನ ನಾನು ನೋಡ್ಕೋತೀನಿ. ಅವರು ಈ ಅನುಕರಣೆಯಿಂದ ಪಡೆದ ಹಣವೆಲ್ಲ ಆಸ್ಪತ್ರೆ ಸೇರುವಂತೆ ಮಾಡ್ತೀನಿ. ಅಪಚಾರ ಮಾಡೋರಿಗೆ ನಾನೇ ಬುದ್ಧಿ ಕಲಿಸ್ತೀನಿ. ಇನ್ನು ಮುಂದೆ ಯಾವುದೇ ದೇವಸ್ಥಾನಗಳಲ್ಲಿ ಸಿನಿಮಾ ಚಿತ್ರೀಕರಣ ಮಾಡೋದನ್ನ ನಿಲ್ಲಿಸಿ ದೈವಾರಾಧಕರೆಲ್ಲ ಅಪಚಾರ ಮಾಡೋರ ವಿರುದ್ಧ ಹೋರಾಡಿ. ನಿಮ್ಮ ಹಿಂದೆ ನಾನಿದ್ದೇನೆ ಎಂದು ದೈವ ಎಚ್ಚರಿಕೆ ಕೊಟ್ಟಿದೆ. ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿರೋ ಅಪಚಾರ ಎಸಗೋ ಕ್ರಿಯೇಟರ್ಸ್ ಸಿನಿಮಾದಲ್ಲಿರೋ ಇದು ದೈವ ಮಾತಾಡೋದ, ದೈವ ನರ್ತಕ ಮಾತಾಡೋದ ಎಂಬ ಡೈಲಾಗ್ ಬರೆದು ಅಪಹಾಸ್ಯ ಮಾಡ್ತಿದ್ದಾರೆ. ಇದು ದೈವ ಮಾತಾಡೋದ, ದೈವ ನರ್ತಕ ಮಾತಾಡೋದ? ಈ ವಿದ್ಯಮಾನ ಇದೀಗ ದೈವಾರಾಧಕರು ಮತ್ತು ದೈವನರ್ತಕರ ಕೆಂಗಣ್ಣಿಗೆ ಕಾರಣವಾಗಿದೆ. ಸೊ ಏನೇ ಆಗಲಿ, ದೈವಾರಾಧನೆಗೆ ತನ್ನದೇ ಆದ ಪಾವಿತ್ರ್ಯತೆ ಇದೆ. ಅದನ್ನ ನಾವೆಲ್ಲರೂ ಗೌರವಿಸಬೇಕು, ಅನುಕರಣೆ ಮಾಡಬಾರದು. ಇದಾಗಿತ್ತು ಇವತ್ತಿನ ಅಪ್ಡೇಟ್. ಮುಂದಿನ ಅಪ್ಡೇಟ್ಸ್ಗಾಗಿ RV ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ.